ಇವತ್ತು ಅಮ್ಮ ಮಗಳು ಸೇರ್ಕೊಂಡು ಬರ್ಗರ್ ಮಾಡ್ತಿದ್ದೀವಿ. ಓಕೆ, ಹೇಗ್ ಮಾಡೋದು ಅಂತ ನೋಡೋಣ. ಬರ್ಗರ್ ತಿಂತೀರಾ? ವೆರಿ ಗುಡ್. ನಾನಿಲ್ಲಿ ಬರ್ಗರ್ ಮಾಡೋಕ್ಕೆ ಬನ್ ತೊಗೊಂಡಿದ್ದೀನಿ, ಆಲೂ ತಿಕ್ಕಿ ತೊಗೊಂಡಿದ್ದೀನಿ, ಕೆಚಪ್ ತೊಗೊಂಡಿದ್ದೀನಿ, ಮಯೋನೀಸ್ ತೊಗೊಂಡಿದ್ದೀನಿ, ಚೀಸ್ ಮತ್ತು ಒಂದು ಎಗ್ ತೊಗೊಂಡಿದ್ದೀನಿ. ಎಗ್ ನಿಮ್ಗೆ ಎಷ್ಟು ಬೇಕಷ್ಟು ತೊಗೋಬೋದು. ನನಗೆ ಒಬ್ಳಿಗೆ ಸಾಕಾಗಿರೋದ್ರಿಂದ ಒಂದು ಎಗ್ ತೊಗೊಂಡಿದ್ದೀನಿ. ದಕ್ಕ 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 ದಕ್ಕ. ಓಕೆ, ನಾನೇನು ಮಾಡ್ತಾ ಇದ್ದೆ, ನನ್ನ ಮಗಳು ಇರೋಬರೋ ಬನ್ನೆಲ್ಲ ತಿಂದು ಅವಳೆ ಖಾಲಿ ಮಾಡ್ತಾ ಇದ್ಲು. ಹೇಗೋ ಮಾಡಲಿ, ನನಗಂತೂ ಹಿಂಸೆ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಅವಳು ಪಾಡಿಗಳಿಗೆ ಬಿಟ್ಬಿಟ್ಟಿದ್ರೆ, ಇಲ್ಲಾಂದರೆ ಅವಳು ನನಗೆ ಕೂರೋಕ್ಕೂ ಬಿಡಲ್ಲ, ನಿಲ್ಲೋಕ್ಕೂ ಬಿಡಲ್ಲ. ಅವಳೊಂಥರ ಹೈಪರ್ ಆ್ಯಕ್ಟಿವ್ ಥರ, ಒಂದು ಕಡೆ ಕೂರಲ್ಲ. ಅವಳು ಕೂತಿದ್ದಾಳೆ ಅಂದರೆ ಅದೇ ಒಂಥರ ನಮಗೆ ಆಶ್ಚರ್ಯ, ಈಗ ಕೂತ್ಬಿಟ್ಟಿದ್ದಾಳಲ್ಲ ಅಂತ. ಓಕೆ, ನಾನಿಲ್ಲಿ ಬಣ್ಣ ಮಧ್ಯದಲ್ಲಿ ಪೀಸಸ್ ಮಾಡ್ಕೊತಾ ಇದ್ದೀನಿ. ನನಗೆ ಸಿಕ್ಕಿದ್ದು ಇದೇ ಥರ ಚಿಕ್ಕ ಬಣ್ಣ ಸಿಕ್ಕಿದ್ದು. ನಿಮಗೆ ದೊಡ್ಡ ಬಣ್ಣ ಸಿಕ್ಕಿದ್ರೆ ತೊಗೊಳ್ಳಿ, ಸ್ವಲ್ಪ ಅಗಲ ಇರೋ ಅಂಥದ್ದು. ನಾವು ಸ್ವಲ್ಪ ಶಿವಮೊಗ್ಗದಿಂದ ದೂರ ಇರೋದ್ರಿಂದ, ಸಿಟಿಯಿಂದ ದೂರ ಇರೋದ್ರಿಂದ, ನಾವಿರೋ ಸರೌಂಡಿಂಗ್ಸಲ್ಲಿ ನಮಗೆ ರಿಕ್ವೈರ್ಮೆಂಟ್ಸ್ ಇರೋದು ತಿನ್ನಬೇಕು ಅನಿಸಿದ್ರೆ ಆ ಥರ ಏನೂ ಸಿಗೋದಿಲ್ಲ ನಾವಿರೋ ಸರೌಂಡಿಂಗ್ಸಲ್ಲಿ. ಸೊ ನಮ್ಗೆ ಏನೇ ತಿನ್ನಬೇಕು ಅಂದರೂ ನಾವು ಇದೇ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು. ಹಾಗಾಗಿ ನಾನು ಇದೇ ಥರ ಯಾವಾಗಲೂ ಮಾಡ್ಕೊಂಡು ತಿನ್ನೋದು. ಸೊ ನಾನು ತವಾ ಮೇಲೆ ಸ್ವಲ್ಪ ಬಟರ್ ಹಾಕ್ಬಿಟ್ಟು ಬನ್ನೆಲ್ಲನೂ ಸ್ವಲ್ಪ ಟೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಅದು ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ. ಓಕೆ, ನಾನು ಬರ್ಗರ್ ಮಾಡೋಕ್ಕೆ ಇಷ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಟೋಸ್ಟ್ ಮಾಡಿದ್ದೀನಿ, ಒಂದು ಆಮ್ಲೆಟ್ ಮಾಡಿದ್ದೀನಿ, ಆಮೇಲೆ ಮತ್ತು ಮಯೋನೀಸು, ಕೆಚಪ್ಪು, ಚೀಸು, ಆನಿಯನು, ಟೊಮ್ಯಾಟೊ ಮತ್ತು ಕುಕುಂಬರ್ ತೊಗೊಂಡಿದ್ದೀನಿ. ಆಯಿತಾ? ನಾನು ಬರೋಷ್ಟರಲ್ಲಿ ನನ್ನ ಮಗಳು ಎಲ್ಲ ಕುಕುಂಬರೆಲ್ಲನೂ ತಿಂದು ಖಾಲಿ ಮಾಡ್ತಾಯಿದ್ಲು. ಬರ್ಗರ್ ಮಾಡೋಣ. ಓಕೆ, ಕಿಸಿ ಕೊಡೋದಂಗೆ. ನಾನು ಟೋಸ್ಟ್ ಮಾಡಿರೋಂಥ ಬರ್ಗರಿಗೆ ಮಯೋನೀಸ್ ಹಾಕ್ಕೊತಾ ಇದ್ದೀನಿ. ನನಗೆ ಸ್ವಲ್ಪ ಜ್ಯೂಸಿ ಆಗಿರಬೇಕು, ಅದಕ್ಕೆ ನಾನು ಜಾಸ್ತಿನೇ ಮಯೋನೀಸ್ ಹಾಕ್ಕೋತೀನಿ. ಸೊ ಹಾಕ್ಕೊಂಡು ಎಲ್ಲ ಮಾಡ್ತಿದ್ದೀನಿ. ನನ್ನ ಮಗಳು ನೋಡ್ತಾ ಇದ್ದಾಳೆ ಇದೇನು ಮಾಡ್ತಾ ಇದ್ದಾಳೆ ಅಂತ. ನಾನು ಏನು ಮಾಡ್ತಿರ್ತೀನಿ ಅದು ಅವ್ಳು ಮಾಡಲೇಬೇಕು. ಹಾಗಾಗಿ ಕೊಡು, ನಾನು ಮಾಡ್ತೀನಿ ಅಂತ ಇಸ್ಕೊತಿದ್ದಾಳೆ. ಕೊಟ್ಟೆ ಹೆಂಗೆಂಗೋ ಮಾಡಾಕ್ಬಿಟ್ಲು. ಆಮೇಲೆ ಮತ್ತೆ ವಾಪಸ್ ಇಸ್ಕೊಂಡು ನಾನೇ ಮಾಡ್ತಿದ್ದೀನಿ. ಸುಮ್ಮನೆ ವೇಸ್ಟ್ ಮಾಡಬೇಡ, ಕೊಡೀಲಿ ನೀನು ಅಂತ. ನಾನೊಂಥರ ಫುಡ್ಡಿ ಅಂತಲೇ ಹೇಳ್ಬೋದು. ಮನೇಲಿ ಊಟ ಮಾಡೋದು ಅಂದರೆ ನನ್ನ ಹೊಟ್ಟೆ ಚಿಕ್ಕದಾಗ್ಬಿಡುತ್ತೆ. ಅದೇ ಆಚೆ ಹೋಗಿ ಕುರುಕು ತಿನ್ನೋದು ಅಂದರೆ ನನ್ನ ಹೊಟ್ಟೆ ಇಷ್ಟು ದಪ್ಪ ಆಗ್ಬಿಡುತ್ತೆ. ಆದರೆ ಇಲ್ಲಿ ಏನು ತಿನ್ನೋಕ್ಕೆ ಸಿಗ್ದಲೇ ಇರೋದ್ರಿಂದ ನಾನೇ ಮಾಡ್ಕೊಂಡು ನಾನೇ ತಿಂತಾಯಿದ್ದೀನಿ. ನನ್ನ ಮಗಳು ನಂತರನೇ ಸ್ವಲ್ಪ ಕುರ್ಕಿ ಆಗಿಬಿಟ್ಟಿದ್ದಾಳೆ. ಅವಳು ಅಷ್ಟೇ, ಮನೇಲಿ ಊಟ ಮಾಡೋದೂ ಆಗಲ್ಲ, ಇಂಥವೆಲ್ಲ ತಿನ್ನೋದು ಅಂದರೆ ಭಾರಿ ಖುಷಿ ಅವಳಿಗೆ. ಸೊ ನಾನು ಮಯೋನೀಸೆಲ್ಲ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅಮ್ಮ ಮಗಳದು ಬಾಂಡಿಂಗೇ ಒಂಥರ ಚಂದ ಅಲ್ವಾ. ಮಕ್ಕಳು ಚಿಕ್ಕವರಿದ್ದಾಗ ಅಮ್ಮ ಅನ್ನೋ ಅಂತ ಅನ್ನಿಸ್ತೀವಿ. ಅದೇ ಅವರಿಗೆ ಮಾತು ಬಂದಮೇಲೆ ಅಮ್ಮ ಅಯ್ಯೋ ಎಷ್ಟು ಕಿರ್ತಿ ಅಮ್ಮ ಅಂತ ಅನಿಸ್ಬಿಡುತ್ತೆ. ಅದೇ ಒಂದು ನಿಮಿಷ ಅವ್ರು ಮಲ್ಕೊಂಡ್ಬಿಟ್ರೆ ಏನೋ ಮಿಸ್ ಮಾಡ್ಕೊತಾ ಇದ್ದೀವಿ ಅನಿಸುತ್ತೆ. ಫೈನಲಿ ಮತ್ತೆ ನನ್ನಿಂದ ಕಿತ್ಕೊಂಡ್ಬಿಟ್ಟು ಹಚ್ತಾ ಇದ್ದಾಳೆ. ಅವಳಿಗೆ ತುಂಬ ಆಟ, ಒಟ್ನಲ್ಲಿ ಅವಳೇ ಮಾಡಬೇಕು, ಎಲ್ಲ ಕೆಲಸನೂ ಅವಳೇ ಮಾಡಬೇಕು, ಆ ಥರ ಆಟ. ಏನೋ ಒಂದು ಖುಷಿ ಮಕ್ಕಳನ್ನ ಫುಲ್ ಆ್ಯಕ್ಟಿವ್ ಆಗಿಟ್ಕೊಳ್ಳೋದಕ್ಕೆ, ಅವ್ರನ್ನ ಎಂಗೇಜ್ ಮಾಡೋದಕ್ಕೆ. ಈ ಥರ ನಾವು ಮಾಡೋ ಕೆಲಸದಲ್ಲಿ ಅವ್ರನ್ನ ಸೇರಿಸ್ಕೊಂಡು ಅವರಿಂದ ಸ್ವಲ್ಪ ಚಿಕ್ಕ ಪುಟ್ಟು ಹೆಲ್ಪ್ ತೊಗೊಂಡ್ರೆ ನಮ್ಮ ಜೊತೆ ಬಾಂಡಿಂಗ್ ಚೆನ್ನಾಗುತ್ತೆ. ಆಮೇಲೆ ನಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೊತಾರೆ, ನಮ್ಮ ಜೊತೆ ಆ್ಯಕ್ಟಿವ್ ಆಗಿರ್ತಾರೆ, ನಮ್ಮ ಜೊತೆ ಪ್ರೀತಿ ಜಾಸ್ತಿ ಆಗುತ್ತೆ. ನನಗಂತೂ ಅವಳನ್ನೆಲ್ಲದ ಕೆಲಸದಲ್ಲೂ ನಾನು ಅವಳನ್ನ ಇನ್ವಾಲ್ವ್ ಮಾಡ್ಕೊತಿರ್ತೀನಿ. ನಾನೇನಾದರೂ ಚಿಕ್ಕ ಪುಟ್ಟ ಕೆಲಸಗಳು, ಈಗ ನ್ಯಾಪ್ಕಿನ್ ಅಥವಾ ವೈಪ್ಸ್ ಏನಾದ್ರು ತೊಗೊಂಬ ಅಂದರೆ ನಾನು ಅವಳಿಗೆ ಹೇಳೋದು, ಹೋಗಿ ತೊಗೊಂಬ, ತಂದ್ಕೊಡು ಅಂತ. ಸೊ ಅವಳು ತೊಗೊಂಬರ್ತಾಳೆ, ಎಲ್ಲನೂ ತೊಗೊಂಬರ್ತಾಳೆ. ನಾನು ಏನು ಹೇಳ್ತೀನಿ ಎಲ್ಲನೂ ತೊಗೊಂಬಂದು ಕೊಟ್ಟು ನಾನು ಹೇಳಿದ ಕೆಲಸ ಎಲ್ಲ ಮಾಡ್ತಾಳೆ. ನಾನು ಅವಳ ಕೈಲೇ ಮಾಡಿಸೋದು ಎಲ್ಲ ಕೆಲಸನೂ. ಆವಾಗ ನಾವು ಹೇಳ್ದಂಗೆ ಕೇಳ್ತಾರೆ ಇವಾಗಲಿದ್ದಾನೆ ಅಂತ ಐಡಿಯಾ ಅಷ್ಟೇ ಅದು. ಓಕೆ, ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ನಾನು ಹೇಳಿದ್ದೆಲ್ಲನೂ ಅರೇಂಜ್ ಮಾಡ್ತಿದ್ದಾಳೆ ನೀಟಾಗಿ. ಇದು ನೀಡು ನೆಕ್ಸ್ಟ್ ಇದು ನೀಡು ಅಂತ. ಸೊ ಏನೋ ಒಂದು ಇಬ್ಬರು ಸೇರ್ಕೊಂಡು ಬರ್ಗರ್ ಮಾಡಿದ್ವಿ. ಸೊ ಟೇಸ್ಟ್ ಹೇಗಿದೆ ಅಂತ ನೋಡಬೇಕು.
ಹೇಗೋ ಗಲೀಜೆಲ್ಲ ಮಾಡಿಕೊಂಡು ಮೆಸ್ಸಿ ಮಾಡಿಕೊಂಡು ಹೇಗೇಗೋ ಮಾಡಿ ಮುಗಿಸಿದ್ವಿ ನಮ್ಮ ಬರ್ಗರ್. ಟೇಸ್ಟ್ ಹೇಗಿದೆ ಅಂತ ನೋಡೋದಷ್ಟೇ ಇರೋದು. ಸೊ ನಾನು ಚೀಸ್ ಇರ್ತದೆ, ಚೀಸೆಲ್ಲ ಕಿತ್ಕೊಂಡು ತಿಂತಾ ಇದ್ದಾಳೆ ಅವಳು. ಸೊ ಕ್ಲೋಸ್ ಮಾಡಿಬಿಟ್ಟು ಇವಾಗ ನೋಡೋಣ ನಾವು ಮಾಡಿರೋ ಬರ್ಗರ್ ಟೇಸ್ಟ್ ಹೇಗಿದೆ ಅಂತ. ಬರ್ಗರ್ ಟೇಸ್ಟ್ ಮಾತ್ರ ಅಲ್ಟಿಯಾಗಿತ್ತು. ಔಟ್ಸೈಡ್ ಸಿಗೋ ಥರನೇ ಇತ್ತು. ಸೊ ಹೆಲ್ದಿಯಾಗಿತ್ತು, ಏನೂ ಅಷ್ಟೇನೂ ಹಾಕಿಲ್ಲ ನಾವು ಅನ್ಹೆಲ್ದಿ ಆಗಿರೋವಂಥದ್ದು. ಹೆಲ್ದಿಯಾಗೇ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಫುಲ್ ಜ್ಯೂಸಿ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್.